ಷಷ್ಠಿ ಹಬ್ಬ. ಈ ವಾರ ನಮ್ಮೂರಿಗೆ ವಿಶೇಷ ಕಾರ್ಯಕ್ರಮಕ್ಕೆ ಬಂದ ನಮ್ಮ ಕನ್ನಡ ನಾಡಿನ, ನಮ್ಮ ಭಾರತ ದೇಶದ ಹೆಮ್ಮೆಯ, ನಮ್ಮೆಲ್ಲರ ಪ್ರೀತಿಯ ವಿದ್ವಾಂಸರಾದ ಡಾಕ್ಟರ್ ಆರ್ ಗಣೇಶ್ ಅವ್ರ ಜೊತೆ ನಮ್ಮ ಹೊನ್ನಾವರ ತಾಲೂಕಿನ ಕರ್ಕಿಯ ಪಾವಿನಪುರದಲ್ಲಿರುವ ಚಿತ್ರಕೂಟ ಅನ್ನೋ ಹೆಸರಿನ ಒಂದು ಅತ್ಯುತ್ತಮವಾದಂಥ ಒಂದು ಮನೆಯಲ್ಲಿ ನಾನಿದ್ದೇನೆ. ಅವರು ಇಲ್ಲಿ ನನ್ನ ಸ್ನೇಹಿತರಾದ ಡಾಕ್ಟರ್ ಎಂ ಪಿ ಕರ್ಕಿ ಅವರ ಅಳಿಯ ರಾಮಚಂದ್ರ ಅವರ ಮನೆಯಲ್ಲಿ ನಾವೀಗ ಮುಖಾಮುಖಿ ಆಗ್ತಾ ಇದ್ದೇವೆ. ಹಿಂದಿನ ಬಾರಿ ನಾನು ನಾಗೇಶ್ ಹೆಗ್ಡೆ ಅವರ ಜೊತೆ ಇದೇ ಕಡಲ ತೀರದಲ್ಲಿ ನಿಮ್ಮೆಲ್ಲರ ಮುಂದೆ ಅವರನ್ನು ಸಂದರ್ಶನ ಮಾಡಿದ್ದೆ. ಈ ಬಾರಿ ನಮ್ಮೂರಿಗೆ ಬಂದ ಬಹಳ ನಿಗರ್ವಿಯಾದಂಥ ವ್ಯಕ್ತಿತ್ವಕ್ಕೆ ಹೆಸರಾದ ಅಪರೂಪದ ವಿದ್ವಾಂಸರಾದಂಥ ಆರ್ ಗಣೇಶ್ ಅವರ ಜೊತೆಗಿದ್ದೇನೆ. ಅವರು ಹುಟ್ಟಿದ್ದು ಕೋಲಾರದಲ್ಲಾದರೂ ಚಿನ್ನದಂಥ ವಿದ್ವಾಂಸರಾಗಿ ಇಡೀ ಕನ್ನಡ ನಾಡನ್ನು ಬೆಳಗುತ್ತಿರುವುದು ನಮಗೆಲ್ಲ ಹೆಮ್ಮೆಯ ವಿಷಯ. ನಿನ್ನೆ ನಾನು ಅವರು ನೀಡಿದಂಥ ಒಂದು ಅತ್ಯುತ್ತಮವಾದ ಒಂದು ಪರಂಪರೆ ಮತ್ತು ಆಧುನಿಕತೆಯ ಉಪನ್ಯಾಸವನ್ನು ಕೇಳಿದ ನಂತರ ಅವರನ್ನು ಸಂದರ್ಶನ ಮಾಡಲೇಬೇಕು ಅಂತ ಅನಿಸಿ ಅವರ ಹತ್ರ ಕೇಳಿಕೊಂಡೆ. ಅವರು ದಯಮಾಡಿ ನೀವು ಹಾಗಾದರೆ ನಾಳೆಗೆ ಬನ್ನಿ ಅಂದರು. ನಾನು ಇವತ್ತು ಬಂದಿದ್ದೇನೆ, ಅವರಿಗೆ ಎದುರಿಗಿದ್ದೇನೆ. ಆರ್ ಗಣೇಶ್ ಅವರೇ ನಮಸ್ಕಾರ. ಮನಸ್ಸು ತುಂಬಿದ ಒಂದು ವಂದನೆಗಳು, ಧನ್ಯವಾದ. ನಿಮ್ಮನ್ನು ನೋಡುವುದು, ನಿಮ್ಮ ಜೊತೆಗೆ ಇರುವುದೇ ಒಂದು ಸುಂದರವಾದ, ಅದೆಲ್ಲ ನಿಮ್ಮ ವಿಶ್ವಾಸ ಅಷ್ಟೇ. ನಿಮ್ಮನ್ನು ಓದಿದ್ದೇನೆ, ಕೊಂಡು ಓದಿದ್ದೇನೆ. ನಿಮ್ಮ ಜೊತೆ ನಾನು ಹೆಚ್ಚು ಸಾರಿ ಭಾಗವಹಿಸದೆ ಹೋದರೂ ಸಿಕ್ಕಾಗೆಲ್ಲ ನನ್ನ ಮನವನ್ನು ತುಂಬಿದಂಥ ಆ ಸಂಪರ್ಕ ಇದ್ದೇ ಇದೆ, ಆ ಹಳೆಯ ನೆನಪುಗಳಿವೆ. ಹೌದು, ಆ ನೆನಪಿನ ಜೊತೆ ನಾನು ನಿಮ್ಮನ್ನು ಈಗ ಭೇಟಿ ಆಗ್ತಾ ಇದ್ದೇನೆ. ನಾನು ನೇರವಾಗಿ ವಿಷಯಕ್ಕೆ ಬರ್ತೇನೆ. ಸಂತೋಷ. ನಿನ್ನೆ ನೀವು ಅತ್ಯುತ್ತಮವಾಗಿ 1 ತಾಸಿನ ಉಪನ್ಯಾಸವನ್ನು ಮಾಡಿದ್ರಿ. ಯಾವುದ್ರ ಬಗ್ಗೆ ಅಂದರೆ ಪರಂಪರೆ ಮತ್ತು ಆಧುನಿಕತೆ. ನನಗೆ ಸಂಕ್ಷಿಪ್ತವಾಗಿ ಪರಂಪರೆ ಅಂದರೆ ಏನು, ಆಧುನಿಕತೆ ಅಂದರೆ ಏನು ಅಂತ ಹೇಳಿಕೊಂಡು, ಪರಂಪರೆ ಆಧುನಿಕತೆಯನ್ನು ಹೇಗೆ ಕಾಯಬಹುದು, ಆಧುನಿಕತೆ ಪರಂಪರೆಯಾಗಿ ಹೇಗೆ ನಮ್ಮ ಜೀವನಕ್ಕೆ ಸಲ್ಲಬಹುದು ಅಂತ ಈ ಪ್ರಶ್ನೆಗೆ ನಾವು ನಿಮಗೆ ತಿಳಿದ ಉತ್ತರವನ್ನು ಹೇಳಬೇಕು ಅಂತ ನಾನು ಕೇಳ್ತೀನಿ. ಬಹಳ ಬಹಳ ಗಂಭೀರವಾದ ಪ್ರಶ್ನೆ. ಪರಂಪರೆ ಒಂದು ಇಡೀ ಬೆಳವಣಿಗೆಯ ಹೆಜ್ಜೆ ಗುರುತು. ಅದು ಕಾಲದಲ್ಲಿ ಪ್ರತಿಷ್ಠಿತವಾದದ್ದು. ಆಧುನಿಕತೆ ವರ್ತಮಾನದ್ದು, ಅದು ದೇಶದಲ್ಲಿ ಕಾಣುವಂಥದ್ದು. ಹೀಗಾಗಿ ದೇಶ ಕಾಲಗಳು ನಮ್ಮನ್ನು ಸದಾ ಪ್ರಭಾವಗೊಳಿಸ್ತಾ ಇವೆ. ನಾವು ಕಾಲವನ್ನು ದೇಶದಲ್ಲಿ ಕಸಿ ಮಾಡಿಕೊಳ್ಳಬೇಕು. ಅದು ವರ್ತಮಾನದಲ್ಲಿ ಆಧುನಿಕತೆಯಲ್ಲಿ ಪರಂಪರೆಯನ್ನು ನಾವು ಒಂದು ಸಂಪ್ರದಾಯವಾಗಿ ಕಾಣಬೇಕು. ಪರಂಪರೆಗೆ ಸ್ಪಷ್ಟವಾದ ವಿಚಾರ ಇಲ್ಲದೆ ಹೋಗ್ಬೋದು, ಆದರೆ ಸಂಪ್ರದಾಯಕ್ಕೆ ಇರುತ್ತದೆ. ಏಕೆಂದರೆ ಪರಂಪರೆ ಒಂದು ನದಿಯ ಪ್ರವಾಹ ಇದ್ದಂತೆ, ಮಣ್ಣು, ಕೆಸರು, ನೀರು ಎಲ್ಲ ಬರುತ್ತದೆ. ಆದರೆ ಸಂಪ್ರದಾಯ ಅದರೊಳಗಿರುವ ಶುದ್ಧ ಜಲ. ಹೀಗಾಗಿ ಪರಂಪರೆಯಲ್ಲಿ ಸಂಪ್ರದಾಯದ ಶುದ್ಧಿ ಏನಿದೆ ಅದನ್ನು ಗಮನಿಸಿಕೊಂಡು ಮಿಕ್ಕದ್ದನ್ನು ಮಾಡಬೇಕು. ಅಂದರೆ ಪರಂಪರೆ ಎನ್ನುವ ನದಿಯಲ್ಲಿ ಅಲ್ಲಲ್ಲಿ ಶುದ್ಧೀಕರಣದ ಘಟಕಗಳನ್ನು ಇಟ್ಟುಕೊಂಡು ಸಂಪ್ರದಾಯ ಅನ್ನುವ ಶುದ್ಧವಾದ ನೀರನ್ನು ಜೀವ ಪೋಷಣೆಗಾಗಿ, ಕೃಷಿಗಾಗಿ, ಎಲ್ಲದಕ್ಕಾಗಿ ಬಳಸಿಕೊಳ್ಳಬೇಕು. ಆ ಸಂದರ್ಭದಲ್ಲಿ ಅಣೆಕಟ್ಟು ಕಟ್ಟುವುದು ಮತ್ತು ಅಲ್ಲಿ ಒಂದು ನೀರನ್ನು ಶುದ್ಧೀಕರಣ ಮಾಡುವ ಯಂತ್ರಗಳು, ಇಂಥದ್ದು ಆಧುನಿಕತೆ ಆಗ್ತಾ ಬರುತ್ತದೆ ಅಂತೆ. ಪರಂಪರೆಯನ್ನು ಪರೀಕ್ಷಿಸಿಕೊಳ್ಳೋದಕ್ಕೆ ನಮಗೆ ಆಧುನಿಕತೆ ಬೇಕು. ಆಧುನಿಕತೆಯನ್ನು ಕಾಪಾಡಿಕೊಳ್ಳೋದಕ್ಕೆ, ಅದನ್ನು ಸರಿಯಾದ ರೀತಿ ನಡೆಸೋದಕ್ಕೆ ಸಂಪ್ರದಾಯ ಬೇಕು. ಹೀಗೆ ನಡೆಯುತ್ತದೆ ಅಂತ ಅನಿಸುತ್ತೆ. ತುಂಬ ಸುಂದರವಾದ ಇವತ್ತಿನ ಕಾಲಘಟ್ಟದಲ್ಲಿ ನಾವೆಲ್ಲ ಇವತ್ತು ಈ ಪ್ರಜ್ಞೆಯನ್ನು ಪಡೆದಾಗ ಪರಂಪರೆಯನ್ನು ಹೊಂದಲಿಕ್ಕೆ, ಆಧುನಿಕತೆಯನ್ನು, ಅದರಲ್ಲಿರುವಂಥ ಪರಂಪರೆಯನ್ನು ಶೋಧಿಸಿಕೊಳ್ಳಲಿಕ್ಕೆ ಒಳ್ಳೆಯದಾಗ್ತದೆ. ಇನ್ನು ನೀವು ಪಂಡಿತರು ಅಂತಂತ ಇಡೀ ಲೋಕದಲ್ಲೇ ಖ್ಯಾತರಾಗ್ತದೆ. ಇವತ್ತು ಗ್ರಂಥ ಉದ್ಯಮ, ಪಂಡಿತರು, ಸಾಹಿತ್ಯಗಳ ಬಗ್ಗೆ ಎಲ್ಲ ತುಂಬ ಕೇವಲವಾಗಿ ಮಾತಾಡುವಂಥ ಸ್ಥಿತಿ ಬಂದ್ಬಿಟ್ಟಿದೆ. ಯಾಕೆಂದರೆ ಅವರು ಬರೆಯೋದೊಂದು, ಅವರು ಬದುಕೋದೊಂದು. ಈ ವೈರುಧ್ಯಗಳ ನಡುವೆ ಇವತ್ತು ಸಾಹಿತಿ, ವಿದ್ವಾಂಸ ಒಂದು ವಿದೂಷಕನ ಥರ ಆಗಿಬಿಟ್ಟಿದೆ. ನಿಜ. ಈ ಕಾರಣದಿಂದ ತಾವು ಯಾರನ್ನೂ ಅಲ್ಲಗಳೆಯದೆ
ಎಲ್ಲರನ್ನೂ ಒಳಗೊಳ್ಳುತ್ತಾ ಈ ನಾಡಿಗೆ ಅತ್ಯುತ್ತಮ ವಿದ್ವಾಂಸರಾಗಿ ಸಾಹಿತ್ಯ ನಿಮ್ಮ ವಿಶ್ವಾಸ ಅದು? 45ಕ್ಕೂ ಹೆಚ್ಚು ಕನ್ನಡ ಕೃತಿಯನ್ನು ಬರೆದು ತಮಿಳು, ತೆಲುಗು ಹೀಗೆ 16 ಭಾಷೆಗಳನ್ನು ತಿಳ್ಕೊಳ್ತಾ ಜೀವನವನ್ನು ಒಳಗೊಂಡ ಅದ್ಭುತವಾದ ವಿದ್ವಾಂಸರಾಗಿ ಸಂದಿದ್ದೀರಿ. ಈಗ ಈ ಸ್ಥಿತಿಯಲ್ಲಿ ನಮ್ಮ ವಿದ್ವಾಂಸರ, ನಮ್ಮ ಕಾಲದ ಸಾಹಿತಿಗಳ, ನಮ್ಮ ಕಾಲದ ಬರಹಗಾರರ, ನಮ್ಮ ಕಾಲದ ಸಂಶೋಧಕರ ಮುಂದಿರುವಂಥ ಸವಾಲುಗಳ ಬಗ್ಗೆ ತಾವು ಏನಾದರೂ ಹೇಳ್ಬೋದಾ? ಬಹಳ ಗಂಭೀರವಾದ ಪ್ರಶ್ನೆ, ತುಂಬ ಆಲೋಚನೆ ಮಾಡಬೇಕಾದ ಪ್ರಶ್ನೆ. ಏನಂದರೆ ಈ ಹೊತ್ತಿನ ಬರವಣಿಗೆಯವರಿಗೆ ದೊಡ್ಡ ಸವಾಲು ಅಂದರೆ, ನೀವು ಪತ್ರಕರ್ತರು ಹೌದು, ಹಾಗಾಗಿ ನಿಮಗೆ ಗೊತ್ತು, ಬೇರೆ ಬೇರೆ ಅಂತರ್ಜಾಲ ಮಾಧ್ಯಮಗಳಿದ್ದಾಗ ಮುದ್ರಣದ ಮಾಧ್ಯಮದ ಪತ್ರಕರ್ತನ ಪತ್ರಿಕೆಯನ್ನು ಹೇಗೆ ಸಂಗತಗೊಳಿಸ್ತಕ್ಕಂಥದ್ದು, ಹೇಗೆ ವರ್ತಮಾನಕ್ಕೆ ಅರ್ಥಪೂರ್ಣ ಮಾಡೋದು ಅಂತ ಏನಿದೆ, ಅದೇ ರೀತಿಯಾದ ಸಮಸ್ಯೆ ಬರವಣಿಗೆನವ್ರಿಗಿದೆ. ಅಂದರೆ ಈಗ ಒಂದು ಪುಸ್ತಕ ಬರಿತೀವಿ ಅಂತಂದರೆ, ಉದಾಹರಣೆಗೆ ಇದೇ ಈ ಸುಂದರವಾದ ಪರಿಸರ, ಈ ಪಾವಿನ ಕುರುವೆ, ಈ ಸಮುದ್ರ, ಕಡಲ ಕೊರೆತ, ಇಲ್ಲಿ ನಷ್ಟವಾದ ಗ್ರಾಮ ಜೀವನ, ಏನೆಲ್ಲ ಹಾನಿ, ಅದರ ಬಗ್ಗೆ ಒಂದು ಕಥೆಯನ್ನು, ಕಾದಂಬರಿಯನ್ನು ಬರೆಯೋಣ ಅಂತಂದರೆ ಇದನ್ನು ತೊಗೊಂಡು ಬಂದು ಶೂಟ್ ಮಾಡಿ ಒಂದು ಒಳ್ಳೆ ವಿಡಿಯೋ ಮಾಡಿ ತೋರಿಸ್ತಾರೆ. ಆಗ ನಾವು ವರ್ಣನೆ ಮಾಡಿ ಭಾಷೆಯಲ್ಲಿ ಹೇಳೋದನ್ನು ಮೀರಿಸುವಂತೆ ಅದು ಇದ್ದು ಬಿಡುತ್ತೆ. ಮತ್ತು ಕನ್ನಡ ಗೊತ್ತಾಗಬೇಕು, ಇದಕ್ಕೆ ಕನ್ನಡ ಓದಕ್ಕೆ ಬರಬೇಕು. ಆದರೆ ಅದು ಕಣ್ಣಿದ್ದವರಿಗೆಲ್ಲ ಗೊತ್ತಾಗುತ್ತೆ, ಕಿವಿ ಇದ್ದವರಿಗೆಲ್ಲ ಕೇಳುತ್ತದೆ. ಹೀಗಾಗಿ ಕನ್ನಡ ಎಷ್ಟೋ ಜನಕ್ಕೆ ಕೇಳಿದ್ರೆ ಅರ್ಥ ಆಗುತ್ತೆ, ಮಾತಾಡೋಕ್ಕೂ ಬರುತ್ತೆ, ಓದಕ್ಕೆ ಬರೋಲ್ಲ. ಮತ್ತು ಎಷ್ಟೋ ಜನಕ್ಕೆ ಓದಕ್ಕೆ ಬಂದರೂ ಓದಕ್ಕೆ ಮನಸ್ಸಿರೋಲ್ಲ. ಅಂಥವ್ರನ್ನೆಲ್ಲ ಒಳಗೊಳ್ಳುವಂತೆ ಬರೀಬೇಕು ಅಂದರೆ ಒಂದು ದೊಡ್ಡ ಕಷ್ಟ ಇದೆ. ಈ ಹೊತ್ತಿನ ಲೇಖಕನಿಗೆ ಇರುವಷ್ಟು ಕಷ್ಟ ಪ್ರಾಯಶಃ ಇನ್ಯಾವ ಕಾಲದಲ್ಲೂ ಇರಲಿಲ್ಲ. ಈ ಅರ್ಥದಲ್ಲಿ ಮುದ್ರಣ ಮಾಧ್ಯಮಕ್ಕೆ ಇವಾಗ ದೊಡ್ಡ ಒಂದು ಕಷ್ಟ ಬಂದಿದೆ ಅಂತ ಅನಿಸುತ್ತೆ. ಮತ್ತು ಜನಗಳಿಗೆ ತಾಳ್ಮೆ ಕಡಿಮೆ ಆಗಿದೆ. ಬೇಗ ಬೇಗ ಬೇರೆ ಬೇರೆ ವಿಷಯಗಳಿಗೆ ಹೋಗ್ತಾರೆ. ನಾನು ಒಂದು 700 ಪುಟಗಳ ಕಾದಂಬರಿ ಬರೆದರೆ 2 ವರ್ಷದ ಕೆಳಗೆ, ಮಣ್ಣಿನ ಕನಸು ಅಂತ 2000 ವರ್ಷಗಳ ಹಿಂದಿನ, 2500 ವರ್ಷಗಳ ಹಿಂದಿನ ಭಾರತದ ಬದುಕು, ಅದನ್ನು ಬುದ್ಧನ ಕಾಲದ ಕಾದಂಬರಿ. ಅದನ್ನು ಸಣ್ಣ ಅಕ್ಷರದ 700 ಪುಟವನ್ನು ಓದಬಲ್ಲವರು ಎಷ್ಟು ಜನ? ಹೇಳಿಕೆಗೆ ನಮ್ಮಲ್ಲಿ 6-7 ಕೋಟಿ ಜನ ಕನ್ನಡ ಬಲ್ಲವರಿದ್ದಾರೆ, ಆದರೆ ಇಂಥ ಪುಸ್ತಕ ಓದೋದು ಕಷ್ಟ. ಇದು ಎಲ್ಲ ದೊಡ್ಡ ದೊಡ್ಡ ಲೇಖಕರಿಗೂ ಬಂದಿರುವಾಗ ನನ್ನಂಥ ಸಾಮಾನ್ಯನಿಗೆ ಬರೋದು ವಿಶೇಷವೇ ಅಲ್ಲ ಅಂತ ಅನಿಸುತ್ತೆ. ಹೀಗಾಗಿ ಈ ದೃಷ್ಟಿಯಿಂದ ಜನರನ್ನು ಹೇಗೆ ಮುಟ್ಟಿಸೋದು, ಈಗ ಮುಟ್ಟಿಸೋದಕ್ಕೆ ಬೇಕಾದಷ್ಟು ಮಾಧ್ಯಮ ಇದೆ, ಆದರೆ ಜನರ ಅಂತರಂಗದ ಕದ ತಟ್ಟೋದು ಹೇಗೆ ಗೊತ್ತಾಗ್ತಾ ಇಲ್ಲ. ಇದು ಒಂದು. ಮತ್ತು ಓದುಗರ ದೃಷ್ಟಿಯಿಂದ ನೋಡಿದ್ರೆ ಅವರಿಗೂ ಕಷ್ಟ ಇದೆ. ಹಿಂದೆ ಈಗ DVG, ಮಾಸ್ತಿ ಮೊದಲಾದವರು ಬರಿತಾ ಇದ್ದಾಗ ವರ್ಷಕ್ಕೆ ಒಂದು 30-40 ಪುಸ್ತಕಗಳು ಬರ್ತಾ ಇದ್ವು. ಈಗ ಬಹಳ ಸುಲಭವಾಗಿ 6-7 ಸಾವಿರ ಕನ್ನಡ ಪುಸ್ತಕಗಳು ಬರುತ್ತವೆ ಒಂದು ವರ್ಷಕ್ಕೆ. ಅದು ಏನೋ ಒಂದು ತಕ್ಕಮಟ್ಟಿನ ಒಳ್ಳೆಯ ಪುಸ್ತಕಗಳು ನಾವು, ಹಾಗಲ್ಲದೆ ಇನ್ನೂ ಎಷ್ಟೋ ಬರಬಹುದು, ಅನುವಾದಗಳು ಮತ್ತು ಎಷ್ಟೋ ಬರಬಹುದು. ಹೀಗಿರುವಾಗ ಒಬ್ಬ ವ್ಯಕ್ತಿ 365 ದಿವಸಗಳಲ್ಲಿ, ದಿವಸದ 24 ಗಂಟೆಯಲ್ಲಿ ಅವನಿಗೆ ಸಿಗುವ 1-2 ಗಂಟೆಯ ಸಮಯದಲ್ಲಿ ಎಷ್ಟು ಪುಸ್ತಕ ಓದೋದಕ್ಕೆ ಸಾಧ್ಯ? ಇದು ದೊಡ್ಡ ಕಷ್ಟ. ಇಂಥವೆಲ್ಲ ತುಂಬ ದೊಡ್ಡ ಸವಾಲುಗಳಿವೆ. ಅದರಿಂದ ನಾವು ದೊಡ್ಡ ನಿರೀಕ್ಷೆ ಇಟ್ಟುಕೊಳ್ಳದೆ ನಮ್ಮ ಪ್ರಾಮಾಣಿಕವಾದ ಕೈಲಾದ ಒಳ್ಳೆ ಕೆಲಸವನ್ನು ಮಾಡಬೇಕು ಅಂತ ಅನಿಸುತ್ತೆ. ಯೋಚನೆ ಮಾಡೋಕ್ಕೆ ಹೋದಷ್ಟು ತಲೆ ಕೆಡುತ್ತೆ. ಆ ಸವಾಲುಗಳನ್ನು ಯೋಚನೆ ಮಾಡ್ತಾ ಹೋದಷ್ಟು ಈಗೇನಾಗದೆ, ನೀವು ಹೇಳಿದಾಗೆ ಮುಟ್ಟುವಂಥ ಮಾಧ್ಯಮಗಳು ಸಾಕಷ್ಟಿವೆ, ಹೌದು, ತಟ್ಟುವಂಥ ಹೃದಯಗಳು, ಅದನ್ನು ಸ್ವೀಕರಿಸುವಂಥ ಹೃದಯಗಳಿಲ್ಲ. ಇದೇ ರೀತಿ ನಾವು ಮತ್ತು ಮುಂದೆ ಹೋದರೆ ಇವತ್ತು ನೋಡಿ, ನಾವೀಗ ಈ ಅಳಿವಿನ ಅಂಚಿನಲ್ಲಿರುವ ಒಂದು ದ್ವೀಪದ ಪಕ್ಕ ಇದ್ದೇವೆ. ನಿಜವಾಗೂ ಈಗ ನಾವು ಎಷ್ಟೆಲ್ಲ ಮಾಧ್ಯಮಗಳು, ಸಂಪರ್ಕ ಸಾಧನಗಳು ಬೇಕಾದಷ್ಟಿದೆ, ಆದರೆ ಮನುಷ್ಯ ಎಲ್ಲ ಒಂಟಿ ಆಗ್ತಾ ಇದ್ದಾರೆ. ಒಂದು ಜಾತಿಯ ಗಂಟಿನಲ್ಲಿ, ಒಂದು ಕಡೆ ಅಹಂಕಾರದ ಗಂಟಿನಲ್ಲಿ, ಬಣ್ಣದ ಗಂಟಿನಲ್ಲಿ, ಮತಕೋಲಾಹಲದಲ್ಲಿ, ಈ ರೀತಿ ಇವತ್ತು ನಮ್ಮ ನಡುವೆ ಎಷ್ಟೆಲ್ಲ ಏನು ಸಂಪರ್ಕ ಇದೆ ಅಂತ ಅನಿಸ್ತದೆ, ಅದು ಸಂಪರ್ಕ ಇಲ್ಲ. ಹೌದು, ನನ್ನ ಹತ್ರ ನಿಮ್ಮ ಪುಸ್ತಕ ಉಂಟು, ನೀವು ಬ್ರಾಹ್ಮಣ ವಿದ್ವಾಂಸ ಅಂತ ನಾನು ಓದೋದಿಲ್ಲ, ಹೌದು, ಬದಿಗಿಡ್ತೇನೆ. ಹೀಗೆ ಅಂದರೆ ನಾನು ನನ್ನ ಈ ಅವಕುಂಠನವನ್ನು, ಕೋಟೆಯನ್ನು ನಾನೇ ಸೃಷ್ಟಿಸಿಕೊಂಡು ಅದರ ದಾಟಲಾಗದೆ ಒಬ್ಬ ಪ್ರತಿ ಮನುಷ್ಯನು ಇನ್ನೊಬ್ಬನಿಗೆ ಹತ್ರ ಆಗ್ತಾ ಇಲ್ಲ. ಇದನ್ನು ದಾಟಲಿಕ್ಕೆ ಮನುಷ್ಯ ಸಹಜವಾಗಿ, ನಾವು ಓದ್ಕೊಂಡವ್ರು ಬಿಡಿ, ಈಗ ನೋಡಿ ಈಗ ನೀವು ಬರುವಾಗ ನೋಡ್ತೀರಿ, ಈ ಮೀನುಗಾರರೆಲ್ಲ ಇದು ಮಾಡ್ತಾ ಇದ್ದಾರೆ, ಅವು ಯಾವುದು ಅವ್ರದ್ದಲ್ಲ,
ಈ ಜಾಗಗಳು ಯಾವುದೋ ಅವ್ರದ್ದಲ್ಲ, ಹ್ಮ್ ಹ್ಮ್ ಅದು ಸರ್ಕಾರದ್ದು ಅಂತ ಹೇಳ್ತಾರೆ. ಹ್ಮ್ ಹ್ಮ್ ಈಗ ಬಸವರಾಜದುರ್ಗ ಈಗ ಕಾಣ್ತಾ ಉಂಟಲ್ಲ, ಹಾ 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 ಈ ಬಸವರಾಜದುರ್ಗದಿಂದ ಹೈದರಾಲಿ ಹ್ಮ್ ಅದಕ್ಕೆ ತಾಳಿ ಇಟ್ಟಾಗ ಅಲ್ಲಿಂದ ಒಂದು ಚೆನ್ನಕೇಶವ ದೇವರನ್ನು ತಂದು ಕರ್ಕಿಯಲ್ಲಿ ಪ್ರತಿಷ್ಠಾಪಿಸಿದ್ರು. ಹಾ ಹಾ ಆದ್ರೆ ಇವತ್ತು ಪ್ರತಿಷ್ಠೆ ಅಲ್ಲಿ ನಡೀತಾ ಉಂಟು, ಹಾ ಹಾ ಅಷ್ಟ ಬಂದು ನಡೀತಾ ಉಂಟು. ಆದರೆ ಈ ಬಸವರಾಜದುರ್ಗ ಹಾಗೆ ಹಿಂದೆ ಸರಿ. ಕಾರಣ ಏನಂದ್ರೆ ಸಮುದ್ರ ಒಳಗೆ ಬಂತು ಸರ್. ಈ ಶರಾವತಿ ನದಿ ಅಲ್ಲಿ ಅಣೆಕಟ್ಟು ಹಾಕಿದ ಮೇಲೆ ಹಾ ಅಲ್ಲಿಯ ಸಿಹಿ ನೀರು ಕಡಿಮೆ ಆಗಿ ಉಪ್ಪು ನೀರು ಒಳಗೋಯ್ತು. ಹೌದು ಆಗ ನಮ್ಮ ಕುಸುಮಕ್ಕ ಅಂತ ಒಬ್ಬರಿದ್ರು, ಹೌದು ಹೌದು ಕೇಳಿದ್ದೀನಿ. ಆಗ ಅವಳು ಕಂದೀಲ್ ಹಿಡ್ಕೊಂಡು 2 ದೋಣಿಯನ್ನು ಜೋಡಿಸ್ಕೊಂಡು ಈ ಅಳವೆಯಲ್ಲಿ ಹೋಗಿ ಉಪ್ಪು ನೀರು ಒಳಗೆ ಬರ್ತದೆ ಮಕ್ಕಳೇ, ಇನ್ನು ನಮಗೆ ಬದುಕು ದುರ್ಧರ ಆಗ್ತದೆ ಅಂತ ಹೇಳಿ ಎಚ್ಚರಿಸಿದ್ಲು ಆಗ. ಆದರೆ ಸರ್ ಈಗ ಏನಾಗಿದೆ ಅಂದರೆ ಎಚ್ಚರಿಸುವವರು ಕಡಿಮೆ ಆಗಿದೆ. ಈಗ ನಿಮ್ಮಂಥವರು ಬೌದ್ಧಿಕವಾಗಿ ಸಾಂಸ್ಕೃತಿಕವಾಗಿ ನಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ. ಈ ಸಾಮಾಜಿಕ ಎಚ್ಚರದ ಜೊತೆ ಸಾಂಸ್ಕೃತಿಕ ಎಚ್ಚರವನ್ನು ನಮ್ಮಂಥ ಸಾಮಾನ್ಯ ಜನ ಪಡೆಯುವುದು ಹೇಗೆ? ತುಂಬ ತುಂಬ ಗಂಭೀರವಾದ ಪ್ರಶ್ನೆ ಇದು. ಸಾಮಾಜಿಕವಾದ ಎಚ್ಚರವನ್ನು ಪಡೆಯಬೇಕು ಅಂದರೆ ಬದುಕಿ ತೋರಿಸ್ತಕ್ಕಂಥ ಕಾರ್ಯಕರ್ತರು ಬೇಕಾಗುತ್ತೆ. ಅದು ತುಂಬ ಮುಖ್ಯ ಅಂತ ಅನಿಸುತ್ತೆ. ಅದಕ್ಕೆ ದೊಡ್ಡ ಶಕ್ತಿ ಬೇಕು. ಈಗೊಬ್ಬ ಲೇಖಕ ಒಂದು ಒಳ್ಳೆಯ ಪಾತ್ರವನ್ನು ಸೃಷ್ಟಿ ಮಾಡಬಹುದು, ಆದರೆ ಒಬ್ಬ ಸಾಮಾಜಿಕ ಕಾರ್ಯಕರ್ತ ತಾನೇ ಆ ಒಳ್ಳೆಯ ಪಾತ್ರ ಆಗಬೇಕಾಗುತ್ತೆ. ಈ ದೃಷ್ಟಿಯಿಂದ ನನಗನ್ಸುತ್ತೆ ಒಳ್ಳೆಯ ಬರಹಗಾರನಿಗಿಂತ ಒಳ್ಳೆಯ ಬದುಕನ್ನು ಮಾಡುವಂಥವನು ತುಂಬ ದೊಡ್ಡವನು ಅಂತ. ಅದನ್ನೇ ಇವರು ನಮ್ಮ ಹಿರಿಯರಾದಂಥ ಪತ್ರಕರ್ತರು ನಿಮ್ಮ ಹಾಗೆ ನಮಗೆ ಬಹಳ ಸ್ನೇಹ ಮತ್ತು ವಿಶ್ವಾಸವನ್ನು ಕೊಟ್ಟಂಥ, ವಾತ್ಸಲ್ಯ ಕೊಟ್ಟಂಥ ದೊಡ್ಡ ಜೀವ ಪಾಟೀಲ್ ಪುಟ್ಟಪ್ಪನವರು. ಹಾಂ ಹಾಂ ಬರೆಯುವವನ ಬದುಕು ದೊಡ್ಡದಾದರೆ ಹೌದು, ಖಂಡಿತ ಅವನ ಬರಹ ದೊಡ್ಡದಾಗ್ತದೆ ಅಂತ 101 ವರ್ಷ ಬದುಕಿದ್ರು. ನಿಜ. ಡಿ ವಿ ಜಿಯವರು ಹಾಗೆ ಬದುಕಿದ್ರು, ಹೌದು, ಅದರಿಂದ ಆ ಘನತೆ ಬಂತು. ಹೌದು. ಆ ದೃಷ್ಟಿಯಿಂದ ನೋಡಿದಾಗ ಅವರೇ ಒಂದು ಕಡೆ ಹೇಳ್ತಾರೆ, ರಾಮಣೀಯ ಕವೆಂದು ಬಿಸುಸುಯ್ಯಲದು ಕವಿತೆ ಭೂಮಿಗದ ನೆಟುಕಿಸುವೆ ನೆಂಬೆಸಕ ರಾಜ್ಯ ಕತೆ ಅಂತ. ಒಳ್ಳೆಯ ಸಮಾಜ ಕಾರ್ಯಕರ್ತ, ಒಳ್ಳೆಯ ರಾಜಕೀಯ ಕ್ಷೇತ್ರದಲ್ಲಿ ದುಡಿತಕ್ಕಂಥ ವ್ಯಕ್ತಿ ಅವನು ಒಳ್ಳೆಯ ಕಲಾವಿದನಿಗಿಂತ ಮೇಲ್ಪಟ್ಟವನಾಗ್ತಾನೆ. ಕಲಾವಿದ ಒಂದು ಸುಂದರವಾದ ಕನಸನ್ನು ಕೊಟ್ಟರೆ ಅದನ್ನು ನನಸು ಮಾಡೋದಕ್ಕೆ ಅವನು ಪ್ರಯತ್ನ ಪಡ್ತಾನೆ, ಪ್ರಯತ್ನದಲ್ಲಿ ಸಫಲ ಆಗ್ತಾನೆ ಅಂತ ಹೇಳ್ಬಿಟ್ಟು. ನೀವು ನಾನು ಪ್ರಾಸಂಗಿಕವಾಗಿ ಒಂದು ಹೇಳಿ. ನೀವು ಇವರು ನಮ್ಮ ಡಿ ವಿ ಜಿ ಅವ್ರ ಬಗ್ಗೆ ಒಂದು ಪುಸ್ತಕ, ಹೌದು, ಬ್ರಹ್ಮಪುರಿಯ ಭಿಕ್ಷುಕ ಅಂತ. ಡಿ ವಿ ಜಿ ಯಾಕೆ ಅಷ್ಟು ಪ್ರೀತಿಯ ವ್ಯಕ್ತಿಯಾಗಿ ಕಾಣ್ತಾರೆ? ಅವರ ಬರಹಗಳು ನಿಮಗೆ ಯಾಕೆ ನಿಜ. ಅರ್ಥ ಆಗ್ತದೆ? ನನಗೆ ಮುಖ್ಯ ಕಾರಣ ಏನಂದರೆ ಬರಹವೋ ಮತ್ಯಾವುದೋ ಕೊನೆಗೆ ಬದುಕಾಗಬೇಕಲ್ವಾ, ಅಲ್ಲಿ ಅವರು ತುಂಬ ಅರ್ಥಪೂರ್ಣವಾಗ್ತಾರೆ ಅಂತ. ಹಾಗಾಗಿ ಬರವಣಿಗೆಗೆ ಮಾತ್ರ ನಮ್ಮ ಮೌಲ್ಯ ಇಟ್ಕೊಳ್ಳದೆ, ಉಪದೇಶಕ್ಕೆ ಮಾತ್ರ ಇಲ್ಲದೆ ನಡವಳಿಕೆಗೆ ಬರಬೇಕು, ಆಚರಣೆಗೆ ಬರಬೇಕು. ಅದರೊಳಗೆ ಅವರಿದ್ದರಲ್ಲ ತುಂಬ ದೊಡ್ಡವರು. ನನಗೆ ಪಾಟೀಲ್ ಪುಟ್ಟಪ್ಪನವರು, ನಾನು ಅವರ ಪ್ರಪಂಚ ಅಲ್ಲಿ ವಿಶ್ವವಾಣಿ ಕಚೇರಿ ಇತ್ತು ಹುಬ್ಬಳ್ಳಿ ಟ್ರಾಫಿಕ್ ಸರ್ಕಲ್ ನಲ್ಲಿ. ಅಲ್ಲಿ ಹೋದಾಗ ನನಗೆ ಒಂದು ನೀ ಪತ್ರಿಕೋದ್ಯಮಕ್ಕೆ ಬರ್ತೀಯಾ, ಮೊದಲು ಡಿ ವಿ ಜಿ ಅವರ ವೃತ್ತಪತ್ರಿಕೆ ಓದು. ಅದರಲ್ಲಿ ಒಂದು ಮಾತು ಯಾವತ್ತೂ ನೆನಪಿಟ್ಕೋ, ಏನಂದ್ರೆ ಇದು ಫ್ಯಾಕ್ಟ್ ಈಸ್ ಸೇಕ್ರೆಡ್, ಕಾಮೆಂಟ್ ಈಸ್ ಫ್ರೀ. ಹೌದು, ವಸ್ತು ಸಂಗತಿ ಪವಿತ್ರ, ಟೀಕೆ ಸ್ವತಂತ್ರ. ವಸ್ತು ಸಂಗತಿಯಲ್ಲಿ ಹೇಳುವಾಗ ನೀವು ಅದ್ರ ಬಿಟ್ಟು ಬೇರೆ ಏನನ್ನು ಹೇಳಬೇಡ ಅಂತ ಹೇಳಿದ್ರು. ಇವತ್ತೇನಾಗಿದೆ, ಬರವಣಿಗೆಗಾರನಿಗೆ ಫ್ಯಾಕ್ಟ್ ಬಿಟ್ಟು ಉಳಿದದ್ದೆಲ್ಲ ಬರ್ತಾ ಇದೆ. ಅದರಿಂದ ಏನಾಗಿದೆ, ಬರವಣಿಗೆ ಅನ್ನೋದು ಒಂದು ಲಾಘವವಾಗಿ, ಹೌದು, ಒಂಥರ ಅವರು ಬರಹಗಾರರನ್ನ ಅಂದರೆ ಇವತ್ತು ಸಾಮಾನ್ಯ ಓದುಗರು ಸ್ವಲ್ಪ ಜನಪ್ರಿಯ ಸಾಹಿತ್ಯ ಥರ ಓದ್ತಾರೆ ಬಿಟ್ಟರೆ ಗಂಭೀರವಾಗಿ ತೆಗೆದುಕೊಳ್ಳೋದು ಆಗುಲ್ಲ. ಕೊನೆಗೆ ನಾನು ಕೇಳಿದೆ, ನಿಮಗೆ ಇವತ್ತು ಸಂಜೆ ನಿಮಗೆ ಗುಣವಂತಿಯಲ್ಲಿ ಶಂಭು ಹೆಗಡೆ ಪ್ರಶಸ್ತಿ, ಸಂಸ್ಮರಣ ಪ್ರಶಸ್ತಿ ಸಿಗ್ತಾ ಇದೆ. ನಿಮಗೆ ಯಕ್ಷಗಾನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಯ್ಯೋ, ನನಗೆ ಬಹಳ ಇಷ್ಟ. ನಾನು ಯಕ್ಷಗಾನದ ಸೀಮೆಯವನಲ್ಲ, ನನ್ನದು ಬಯಲು ಸೀಮೆ. ಆ ಕಡೆ ಯಕ್ಷಗಾನದ ಸಹೋದರ ಕಲೆ ಆದಂಥ ಕೇಳಿಕೆ, ಮೂಡಲ್ಪಾಯ ಇಂಥವಿರೋದು. ಆದರೆ ಅವುಗಳು ಈ ಮಟ್ಟದಲ್ಲಿ ವ್ಯಾಪಕವಾಗಿ ಜೀವಂತವಾಗಿ ಉಳಿದಿಲ್ಲ. ಪಾಪ ತುಂಬ ಹಿಂದೆ ಅಳೆದು ಹೋಗ್ಬಿಟ್ಟಿವೆ. ಕೆಲವರು ಒಬ್ಬೊಬ್ಬರು ದಾಸಾಚಾರ್ಯರಂಥವರು ತುಂಬ ಕಷ್ಟಪಟ್ಟು ಮಾಡ್ತಾರೆ, ಒದ್ದಾಡ್ತಾ ಇದ್ದಾರೆ. ಇಲ್ಲಿ ಆದರೆ ಈ ಪಡವಲಪಾಯದಲ್ಲಿ ನನಗೆ ತೆಂಕು ಬಡಗು ಮತ್ತು ಉತ್ತರ ಕನ್ನಡದ ಬಡಗು, ಇವು ಮೂರನ್ನೂ ಕೂಡ ನಾನು ನೋಡಿದ್ದೀನಿ. ನನಗೆ ಬಡಗು ತಿಟ್ಟು ತುಂಬ, ಶಿವರಾಮ್ ಹೆಗಡೆ ಅವ್ರನ್ನೆಲ್ಲ, ಶಂಭು ಹೆಗಡೆ ಅವ್ರನ್ನ ನೋಡಿದ್ದೀನಿ, ತುಂಬ ನೋಡಿದ್ದೀನಿ.
ಶಂಭು ಹೆಗಡೆಯವ್ರು ನೋಡಿದ್ದೀನಿ, ಮಹಾಬಲ ಹೆಗಡೆಯವ್ರು ನೋಡಿದ್ದೀನಿ. ಅರೆ ಗಜಾನನ ಹೆಗಡೆಯವ್ರು ನೋಡೋಕ್ಕಾಗಲಿಲ್ಲ. ಶಿವಾನಂದ ಹೆಗಡೆಯವರಂತೂ ನನಗೆ ಚೆನ್ನಾಗೇ ಗೊತ್ತು. ಮತ್ತು ಇವರುಗಳಿಗೆಲ್ಲ ಹೊಸ ದೃಷ್ಟಿ ಕೊಡುವಂತೆ ಆದಂಥ ಮಾಯಾರಾವ್ ಅವರು ನನಗೆ ತುಂಬ ಆದರಣೀಯರಾಗಿದ್ದರು. ನನ್ನ ಮನೆಗೆ ಸದಾ ಬಂದು ಹೋಗ್ತಾ ಇದ್ದರು. ಅವರ ನಾಟ್ಯ ಇನ್ಸ್ಟಿಟ್ಯೂಟ್ ಆಫ್ ಕಥಕ್ ಅಂಡ್ ಕೊರಿಯೋಗ್ರಫಿ ಅದಕ್ಕೆ ಸಂಬಂಧಪಟ್ಟಂತೆ ಎಷ್ಟೋ ವಿಷಯ ಕೇಳಕ್ಕೆ ಬರೋರು. ಆ ಒಂದು ಸಮಿತಿಯಲ್ಲಿ ಕೂಡ ನಾನಿದ್ದೆ. ಅವರಿಗೆ ನನ್ನ ಬಗ್ಗೆ ತುಂಬ ಪ್ರೀತಿ ವಿಶ್ವಾಸ ಇತ್ತು. ಅವರ ಅನೇಕ ಶಿಷ್ಯರು ನನಗೆ ತುಂಬ ಆತ್ಮೀಯರು. ಹೀಗಾಗಿ ನನಗೆ ಯಕ್ಷಗಾನದ ಬಗೆಗೆ ಶಿವರಾಮ ಕಾರಂತರ ಪ್ರಯೋಗಗಳ ಮೂಲಕ ಗೊತ್ತಾಯಿತು. ಆಮೇಲೆ ನನಗೆ ನಾಟ್ಯಶಾಸ್ತ್ರಕ್ಕೆ ಯಕ್ಷಗಾನಕ್ಕೆ ಇಂಥ ಸಂಬಂಧ ಇದೆ ಅಂತ ತಿಳ್ಕೊಳ್ಳೋ ಅವಕಾಶ ಬಂದಾಗ ತೆಂಕುತಿಟ್ಟಿನ ಕ್ಷೇತ್ರದಲ್ಲಿ ನಿಂತು ದೊಡ್ಡ ಕೆಲಸ ಮಾಡಿದಂಥ ಕುಕ್ಕಿಲ ಕೃಷ್ಣ ಭಟ್ರ ಬರವಣಿಗೆಗಳ ಪರಿಚಯ ಆಯಿತು. ಬಹಳ ವಿಶೇಷ ಅನ್ನಿಸ್ತು. ಅದಕ್ಕೆಲ್ಲ ಕಾರಣವಾದದ್ದು ನನ್ನ ಅವಧಾನಕ್ಕಾಗಿ ನಾನು ಈಗ 35 ವರ್ಷಗಳ ಕೆಳಗೆ ಕರಾವಳಿ ಮಲೆನಾಡಿಗೆ ಬಂದಾಗ ಯಕ್ಷಗಾನದ ನೇರ ಸಂಪರ್ಕ ಆಯಿತು. ಅದಕ್ಕೆ ಮುಂಚೆ ಒಂದಷ್ಟು ಓದಿದ್ದೆ, ಒಂದಷ್ಟು ನೋಡಿದ್ದೆ ಬೆಂಗಳೂರಿನಲ್ಲಿ. ಇಲ್ಲಿ ಇಲ್ಲಿ ಕಲಾವಿದರು ಹೇಗೆ ಮಾಡ್ತಾರೆ, ಇಲ್ಲಿ ಜನತೆ ಹೇಗೆ ಸ್ವೀಕರಿಸುತ್ತೆ, ಅದರೊಳಗೂ ಉತ್ತರ ಕನ್ನಡದ ರಸಿಕರ ಯಕ್ಷಗಾನದ ಪ್ರೀತಿ, ಅದನ್ನು ಅಷ್ಟು ಬಿಟ್ಟ ಬಾಯಾಗಿ ಬಿಟ್ಟ ಕಣ್ಣಾಗಿ ತೆರೆದ ಮನಸ್ಸಿಂದ ನೋಡುವುದು ನಾನು ಬಹಳ ಸಂತೋಷಪಟ್ಟೆ. ಹೀಗಾಗಿ ನನಗೆ ಇಲ್ಲಿಂದಲೇ ಈ ಹೊನ್ನಾವರದಲ್ಲಿಯೇ ಶಂಭು ಹೆಗಡೆಯವರ ಶಾಲೆಯಲ್ಲಿಯೇ ಅಧ್ಯಾಪನ ಮಾಡ್ತಾ ಇದ್ದವರು ನಮ್ಮ ವಿದ್ವಾನ್ ಮಾಗೋಡು ಗಣಪತಿ ಭಟ್ರು, ಅವರು ಭಾಗವತರಾಗಿ ಒದಗಿ ಬಂದರು. ಮತ್ತು ಮಂಟಪ ಪ್ರಭಾಕರ್ ಉಪಾಧ್ಯಾಯರ ಮೂಲಕವಾಗಿ ಯಕ್ಷಗಾನ ಮಾಡೋಕ್ಕಾಯಿತು. ಇಲ್ಲಿಯೇ ಇದ್ದಂಥವ್ರು AP ಪಾಠಕರು, ಇಲ್ಲಿಯೇ ಪಕ್ಕದಲ್ಲಿ ಇಡಗುಂಜಿ ಕೃಷ್ಣಯಾಜಿಯವರು, ಇವರದೆಲ್ಲ ತಂಡ ಮಾಡಿಕೊಂಡು ಬರೋಕ್ಕಾಯಿತು. ಹೀಗೆ ನನಗೆ ಯಕ್ಷಗಾನದಲ್ಲಿ ನನಗೆ ಗೊತ್ತಾಗಿದ್ದೇನೆಂದರೆ ಕನ್ನಡ ನಾಡಿನಲ್ಲಿ ನಾಟ್ಯಶಾಸ್ತ್ರ ಬದುಕಿರುವುದು ಯಕ್ಷಗಾನದಲ್ಲಿ ಅಂತ ಗೊತ್ತಾಯಿತು. ಅದರ ಬಗ್ಗೆ ಪುಸ್ತಕವನ್ನು ಬರೆದೆ ನಾನು, ಯಕ್ಷರಾತ್ರಿ ಅಂತ. ಮತ್ತು ಪೇಜಾವರ ಶ್ರೀಗಳ ಒಂದು ಪ್ರೋತ್ಸಾಹದಿಂದ ಉಡುಪಿಯ ಯಕ್ಷಗಾನ ಕೇಂದ್ರದವರ ಮೂಲಕವಾಗಿ ಒಂದು ಪೂರ್ಣ ಪ್ರಮಾಣದಲ್ಲಿ ನಾಟ್ಯಶಾಸ್ತ್ರ ಯಕ್ಷಗಾನದ ಒಂದು ಗೋಷ್ಠಿ ಆಯಿತು. 3 ದಿವಸಗಳ ಗೋಷ್ಠಿ ಆಯಿತು. ದೊಡ್ಡ ನಾಟ್ಯ ಕೋವಿದೆ ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯಂ ಅವರು ಅದಕ್ಕೆ ಬಂದಿದ್ದರು. ಅವರಿಗೆ ಈ ವರ್ಷ ಪದ್ಮವಿಭೂಷಣ ಕೂಡ ಬಂತು. ಅವರು ಇದೇ ಮಾತು ಹೇಳ್ತಾ ಇದ್ರು, ಯಕ್ಷಗಾನ ತುಂಬ ಅಭಿಜಾತವಾದ ಕಲೆ. ಅವರು ಈ ಹಿಂದಿನ ಸಾರಿ ಈ ಪ್ರಶಸ್ತಿ ಹೌದೌದು, ಅವರು ಒಂದು ಮಾತು ಹೇಳಿದ್ದು ಇನ್ನೂ ನನ್ನ ನೆನಪಿದೆ. ಕಲಾವಿದ ಎಂಥ ಕನಸುಗಾರ ಆಗಬೇಕು ಅಂದರೆ ಉರುಳುತ್ತಿರುವ ತರಗೆಲೆಯ ಲಾಸ್ಯದಲ್ಲೂ ನಾಟ್ಯವನ್ನು ಕಾಣುವಂಥ ಕಣ್ಣು ಅವನಿಗೆ ಬೇಕು ಅಂತ. ಅವ್ರು ಹಾಗೆ ಎಂಥ ಅದ್ಭುತವಾದಂಥ ಚೇತನ, ಅವರ ಚೈತನ್ಯ ಮತ್ತು ಅವರ ಆ ಕ್ಷಣದ ಮಾತು ಇವತ್ತು ನನ್ನಲ್ಲಿ ಅನುರುಣಿಸ್ತಾ ಉಂಟು. ಅಂದರೆ ನಾ ಹೇಳಿದೆನು, ಶಿವರಾಮ ಹೆಗಡೆಯವರು, ಶಂಭು ಹೆಗಡೆಯವರು, ಈಗ ಅವರ ಮಗ, ಒಟ್ಟಾರೆ ಯಕ್ಷಗಾನದ ಪೌರಾಣಿಕ ಚಿತ್ರಗಳ ಜೊತೆಗೆ ಅತ್ಯುತ್ತಮವಾದ ಸರಳ ಬದುಕನ್ನು ಕಟ್ಟಿಕೊಂಡು ಕನ್ನಡ ನಾಡಿನ ಹೆಮ್ಮೆ ಆದ ನಿಜ. ಈಗ ನಮ್ಮ ನಡುವೆ ದುರ್ದೈವದಿಂದ ಇಲ್ಲದೆ ಇರತಕ್ಕಂಥ ಒಬ್ಬ ಸಂಸ್ಕೃತ ವಿದ್ವಾಂಸ ಡಾಕ್ಟರ್ GS ಹೆಗಡೆ ಅಂತ ಎಡಳ್ಳಿ ಅವರಿದ್ದರು. ಅವರು ಯಕ್ಷಗಾನ ಮತ್ತು ಅದರ ಸಂಸ್ಕೃತ ಮೂಲ ಅಂತ ಒಂದು ಸಂಶೋಧನಾ ಗ್ರಂಥ ಬರೆದಿದ್ರು. ಈಗ 35 ವರ್ಷದ ಕೆಳಗೆ ಅವ್ರು ನೋಡಿದಾಗ ಅವರು ಡಾಕ್ಟರ್ ಥೀಸಿಸ್ನ ಅವ್ರ ಮನೆಯಲ್ಲೇ ಕೂತು ಇಡೀ ರಾತ್ರಿ ಕೂತು ಓದಿದ್ದೆ. ಅವರ ಸ್ನೇಹವೂ ಇತ್ತು. ಅವರು ಕೂಡ ನನಗೆ ಎಷ್ಟೋ ಈ ವಿಷಯಗಳಲ್ಲಿ ಅವರ ಅನುಭವಗಳನ್ನು ಹೇಳ್ತಾ ಇದ್ರು. ಮತ್ತು ತಾಳಮದ್ದಳೆ ಕಲಾವಿದರು, ನಾನು ಶೇಣಿ ಗೋಪಾಲಕೃಷ್ಣ ಭಟ್ರನ್ನೂ ಕೂಡ ಕಂಡು ಮಾತಾಡಿಸಿದ್ದೀನಿ. ದಕ್ಷಿಣ ಕನ್ನಡದ ಅನೇಕ ಪ್ರಮುಖರಾದಂಥ ತಾಳಮದ್ದಳೆಯವರು, ಮತ್ತು ಈಗ ಸಂಶೋಧಕರು, ಈಗ ನಮ್ಮ ಪ್ರಭಾಕರ್ ಜೋಶಿ ಅವರಾಗಲಿ, ಮತ್ತು ಈಗ ನಮ್ಮ ಇವರು ಉಮಾಕಾಂತ ಭಟ್ರು ಸರಿ, ಅವರು ಉತ್ತರ ಕನ್ನಡದವರಾದರು. ದಕ್ಷಿಣ ಕನ್ನಡದಲ್ಲಿ ಅನೇಕ ಮಂದಿ ಈಗ ಇಲ್ಲಿ ಯಕ್ಷ ಕೌಮುದಿ ಅಂತ ಮಾಡಿಕೊಂಡು ಇವರು ನಮ್ಮ ಬಹಳ ಪ್ರಸಿದ್ಧರಾದಂಥ ಯಕ್ಷಗಾನ ಸಂಶೋಧಕರು, ಕಲಾವಿದರು ಹೌದು, ಪ್ರಯೋಗಗಳನ್ನೆಲ್ಲ ತುಂಬ ಚೆನ್ನಾಗಿ ಮಾಡಿದಂಥವ್ರು. ಹೀಗೆ ಅನೇಕರು. ಮತ್ತು ಈ ಕಲಾರಂಗ ಅಂತ ಮುರಳಿ ಕಡೆಕಾರು ಮೊದಲಾದವರೆಲ್ಲ ಸೇರಿಕೊಂಡು ಮಾಡಿದಂಥದ್ದು. ಹೀಗೆ ಅನೇಕರ ಸ್ನೇಹ ವಿಶ್ವಾಸಗಳು ಬಂದವು. ಇವೆಲ್ಲ ನನಗೆ ಸೇರಿಕೊಳ್ತಾ ಬಂದವು. ಮತ್ತು ಯಕ್ಷಗಾನದ ಸಂಗೀತ ಎಂಥದ್ದು ಅನ್ನೋದನ್ನು ಕುರಿತೇ ಒಂದು ಒಳ್ಳೆಯ ಪುಸ್ತಕ ಬರೆದು ಯಕ್ಷಗಾನದ ಹಾಡುಗಳಿಗೆ ಸ್ವರ ಸಂಯೋಜನೆ ಮಾಡಿಕೊಟ್ಟಂಥವ್ರು ಮಹಾವಿದ್ವಾಂಸರಾಗಿದ್ದಂತಹ ಮಠಪಾಡಿ ರಾಜಗೋಪಾಲಾಚಾರ್ಯರು. ಹೀಗೆ ಇವರೆಲ್ಲರೂ, ಮಹಾಬಲಿ ಹೆಗಡೆಯವ್ರಿಗಂತೂ ನನ್ನ ಮೇಲೆ ತುಂಬ ಪ್ರೀತಿ ವಾತ್ಸಲ್ಯಗಳಿದ್ವು. ಇತ್ತು ಬಂದಾಗಲೆಲ್ಲ ಅವ್ರ ಜೊತೆ ಗಂಟೆಗಟ್ಟಲೆ ದಿನಗಟ್ಟಲೆ. ಅವರು ಸರಳವಾಗೂ ಇದು ಸರಸಿಗಳು, ವಿನೋದ, ಪಾಂಡಿತ್ಯ. ಅದ್ರ ಜೊತೆಗೆ ಅವರು ಒಂದು ಮಾತನ್ನು ತುಂಬ, ಅಂದರೆ ನಿಮ್ಮ ಹಾಗೆ ಒಂದು ಶಬ್ದವನ್ನು ಬಹಳ ಸರಳವಾಗಿ ಅದನ್ನು ಮುರಿದು ಕಟ್ತಿದ್ರು. ಈಗ ವಿದ್ವಾಂಸನಾದವನಿಗೆ ಕಟ್ಟುವುದು ಮತ್ತು ಮುರಿಯುವುದು ಎರಡು ಗೊತ್ತಿದ್ರೆ ಮಾತ್ರ ಅವನು ವಿದ್ವಾಂಸ ಆಗ್ತಾನೆ.
ನನ್ನ ತಿಳುವಳಿಕೆ ಪ್ರಕಾರ. ಅದು ಗೊತ್ತಾಗದೆ ಹೋದರೆ ಅವನು ಪ್ರತಿಭಾವಂತ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರು ನೋಡಿ, ಇದು ಬಿಸ್ಲೇರಿ ಬಾಟ್ಲೆ ಅಂತ ಒಂದು ಶಬ್ದ ತೆಗೆದುಕೊಂಡು ಸರ್ ಅದನ್ನು ಹೇಳಿದ್ರು. ನಾವು ಬಿಸ್ಲೇರಿ ಬಾಟ್ಲಿ, ಬಿಸಿಲೇರಿ ಯಾಕೆ ತಗೊಳ್ಬೇಕು, ಏರ್ ಬಿಸಿಲು ಬಾಟ್ಲಿ ಅಂತ ಇಡುವ ಅಲ್ಲ. ಅವ್ರನ್ನ ಚೆನ್ನಾಗಿದೆ. ಬಿಸಿಲೇರಿಯನ್ನು ಏರ್ ಬಿಸಿಲು ಅಂತ ಮಾಡಿದ್ರೆ ಕನ್ನಡವಾಗುತ್ತೆ. ಎಷ್ಟು ಚೆನ್ನಾಗಿರ್ತದೆ. ನಾವು ಇನ್ನೊಬ್ಬರನ್ನ ಯಾಕೆ ಅನುಕರಿಸಬೇಕು ಅಂತ ಒಂದ್ಸಲ ಫೈನ್ ಮಾಡಿದ್ವಿ. ಇಲ್ಲಿ ಕರ್ಕಿ ಹಾಸ್ಯಗಾರ ಮೇಳದ ಪ್ರಸಂಗಗಳನ್ನು ನಾನು ನೋಡಿದ್ದೆ, ಅವರ ಪದ್ಧತಿಯನ್ನು ಕೂಡ ತಿಳ್ಕೊಂಡಿದ್ದೆ. ಹೀಗೆ ಈ ರೀತಿಯಾಗಿ ನನಗೆ ಉತ್ತರ ದಕ್ಷಿಣ ಕನ್ನಡಗಳು ಮತ್ತು ಶಿವಮೊಗ್ಗ, ಚಿಕ್ಕಮಗಳೂರು ಈ ಜಿಲ್ಲೆಯಲ್ಲಿರ್ತಕ್ಕಂಥ ಯಕ್ಷಗಾನದ ಕಲಾವಿದರ ಪದ್ಧತಿಗಳು ಪರಿಚಯ ಆಗ್ತಾ ಬಂದವು. ನನಗದು ಬಹಳ ಬೆಲೆ ಬಾಳ್ತಕ್ಕಂಥ ಅನುಭವ ಆಯಿತು. ತುಂಬ ಒಳ್ಳೆಯ ಅಧ್ಯಯನವಾಯಿತು. ಆ ಕಡೆಗೆ ಈ ಶತಾವಧಾನ, ಅವಧಾನ ಅಂತ ಹೇಳ್ತಾರಲ್ಲ, ಅವಧಾನವನ್ನು ಸಾಮಾನ್ಯ ಮನುಷ್ಯ ಆಸ್ವಾದ ಮಾಡೋದು ಕಷ್ಟ ಅಲ್ಲ. ಕಷ್ಟ ಆದರೂ ಕೂಡ ಅದರಲ್ಲಿ ಒಳಗೆ ಹೋದರೆ ನಾನು ನೋಡ್ತೀನಿ, ಹೌದು, ಅದು ಒಂಥರ ಸರಳ ಗಣಿತವನ್ನು ಸರಳವಾಗಿ ಬಿಡಿಸಿದ ಹಾಗೆ ಅನಿಸ್ತದೆ. ಆದರೆ ಒಳಗೆ ಹೋಗೋದೇ ಸ್ವಲ್ಪ ಕಷ್ಟ. ಹೌದು, ಅದಕ್ಕೆ ಕಾರಣ ಕಲೆಗೆ ಬೇಕಾದ್ದು ಮತ್ತೇನು ಅಂತ ಹೇಳ್ತೇನೆ. ಏನಂದರೆ ಕನ್ನಡದಲ್ಲಿ ಅವಧಾನ ಕಲೆ ಒಂದು ಅಭಿಜಾತ ಕಲೆ ಆಗಿದ್ದರಿಂದ ನಮ್ಮ ಪ್ರಾಚೀನ ಸಾಹಿತ್ಯದ ಪರಿಚಯ ಚೆನ್ನಾಗಿರಬೇಕು. ಪ್ರಾಚೀನ ಸಾಹಿತ್ಯ ಭಾಷೆಗಳ ರೀತಿಯಲ್ಲೇ ಪದ್ಯ ರಚನೆ ಮಾಡುವ ಶಕ್ತಿ ಬೇಕು. ಪುಣ್ಯವಶತ್ ನಾನು ಆಗಲೇ ಹೇಳಿದ್ದೆ, ಏನಾದರೂ ಇನ್ನು ಮುಂದಿನ ಅವಧಾನಿಗಳು ಬರೋದಿದ್ದರೆ ಅವರು ಈ ಯಕ್ಷಗಾನದ ಸೀಮೆಯಿಂದಲೇ ಬರ್ತಾರೆ ಅಂತ. ನನ್ನ ಮಾತು ಸತ್ಯವಾಯಿತು. ಅನೇಕರು ಬಂದರು. ಯಕ್ಷಗಾನ ಕಲಾವಿದರು ಆಗಿದ್ದಂಥವ್ರು ಯಕ್ಷಗಾನ ಅವಧಾನ ಮಾಡಿದ ವಸಂತ ಭಾರದ್ವಾಜರಿರ್ಬೋದು, ಅವರ ಸಹೋದರರಿರ್ಬೋದು, ಮತ್ತು ಈಗ ಸಂಸ್ಕೃತದಲ್ಲಿ ತುಂಬ ಚೆನ್ನಾಗಿ ಅವಧಾನ ಮಾಡ್ತಾ ಇರ್ತಕ್ಕಂಥ ನಮ್ಮ ದಕ್ಷಿಣ ಕನ್ನಡದ ಡಾಕ್ಟರ್ ರಾಮಕೃಷ್ಣ ಪೆಜೆತ್ತಾಯರಿರ್ಬೋದು, ಮತ್ತು ಮಹೇಶ್ ಭಟ್ ಹಾರ್ಯಾಡಿಯವರು ಇರ್ಬೋದು. ಇದೇ ಉತ್ತರ ಕನ್ನಡದಿಂದ ತುಂಬ ಒಳ್ಳೆಯ ಅವಧಾನಿಯಾಗಿ ಕನ್ನಡದಲ್ಲಿ ಬಂದಂಥ ನನ್ನ ಸ್ನೇಹಿತ ಈಗ ನನ್ನ ಜೊತೆ ಇಲ್ಲೇ ಇದ್ದಾರೆ, ನಮ್ಮ ಗಣೇಶ್ ಭಟ್ಟ ಕೊಪ್ಪಲ್ ತೋಟ. ಹೀಗೆ ಹಲವಾರು ಅವಧಾನಿಗಳು ಇತ್ತ ಕಡೆಯಿಂದ ಬಂದರು. ನಮ್ಮ ರಾಮಚಂದ್ರ ಕೂಡ ಅವಧಾನ ಮಾಡಿದ್ದಾರೆ ಕನ್ನಡದಲ್ಲಿ. ಹೌದು. ಹೀಗಾಗಿ ಈ ರುಚಿ ಇದ್ದವರಿಗೆ, ಈ ಪದ್ಧತಿಗಳ ಪರಿಚಯ ಇದ್ದವರಿಗೆ ನಮ್ಮ ಭಾಷೆಯ, ನಮ್ಮ ಸಂಸ್ಕೃತಿಯ, ನಮ್ಮ ಪರಂಪರೆಯ ಮೇಲೆ ಆಸ್ಥೆ, ಅರಿವು ಇದ್ದವರಿಗೆ ಅದು ಸುಲಭವಾಗಿ ಒಲಿಯುತ್ತೆ. ಈ ನಿಮ್ಮ ಪ್ರಕಾರ ಭಾಷೆಯನ್ನು ಸುಲಭವಾಗಿ ಕಲಿಬೇಕು ಅಂದರೆ ಯಾವುದೇ ಭಾಷೆ ಏನು ಮಾಡಬೇಕು? ಅದು ಎಲ್ಲಿ ಚೆನ್ನಾಗಿ ಬದುಕಿದೆಯೋ ಅಲ್ಲಿದ್ದು ಬಿಡಬೇಕು. ಇದನ್ನು ಇಮ್ಮರ್ಷನ್ ಟೆಕ್ನಿಕ್ ಅಂತಾರೆ. ಅಲ್ಲಿ ಹೋಗಿ ಮುಳುಗಿ ಬಿಡಬೇಕು. ಈಗ ಹಾಗೆ ಮಾಡಿದ್ರೆ ಚೆನ್ನಾಗಿ ಬರುತ್ತದೆ. ಎಲ್ಲಿವರೆಗೆ ಅಂದರೆ, ನಾನು ಬೆಂಗಳೂರಿನಲ್ಲಿದ್ದಾಗ ನನ್ನ ಅರಿವಿಲ್ಲದೆಯೇ ನನ್ನ ಭಾಷೆಯಲ್ಲಿ ಸಂಸ್ಕೃತ, ಇಂಗ್ಲೀಷ್ ಪದಗಳು ಹೆಚ್ಚು ಬರ್ತವೆ. ಅದೇ ನಾನು ಮಲೆನಾಡಿಗೆ ಬಂದರೆ, ಕರಾವಳಿಗೆ ಬಂದರೆ ನನ್ನ ಅರಿವಿಲ್ಲದೆಯೇ ಕನ್ನಡ ಪದಗಳು ಹೆಚ್ಚಾಗ್ಬಿಡುತ್ತೆ. ಹೌದು. ಇವರು ಹೇಳ್ತಾ ಇದ್ರು, ನಮ್ಮ ಶಂಭ ಜೋಶಿ ಅವರು ಒಂದು ಕಡೆ ನನಗೆ ಹೇಳಿದ್ರು, ನಾನು ಧಾರವಾಡದಲ್ಲಿರುವಾಗ ಅವ್ರ ಮನೆ ಹತ್ರ ನಾನು ಬಾಡಿಗೆಗಿದ್ದೆ. ಅವ್ರು ಏನು ಹೇಳ್ತಿದ್ರು ಅಂದರೆ, ಕೃಷ್ಣಮೂರ್ತಿ RF ಕಿಟಲ್ ಇದ್ದಲ್ಲ, ಅವನು ಕನ್ನಡ ನಿಘಂಟು ಬರೆಯೋನು ಬೆಳಗ್ಗೆ 4:30-5 ಗಂಟೆಗೆ ಲಾಟಿನ್ ಹಿಡ್ಕೊಂಡು ಧಾರವಾಡದಲ್ಲಿ ಸಂತೆಗೆ ಹೋಗ್ತಿದ್ದಂತ. ಅಲ್ಲಿ ಹೇಳಿದಂಥ ಒಂದೊಂದು ಬರ್ಕೊಂಡು ಬರ್ತಾ ಇದ್ರು. ಅವ್ರು 3,500 ಗಾದೆಗಳನ್ನು ಅವರ ಅಳವಡಿಸಿದ್ದಾರೆ. ಅಂದರೆ ಕಲಿಯುವವನಿಗೆ ಭಾಷಾ ಪ್ರೇಮ ಅಷ್ಟೇ ಸಾಕು, ಅವನು ಮುಳುಗ್ತಾನೆ. ಮುಳುಗಿ ಹೇಳುವಾಗ ಒಳ್ಳೆ ಬರುತ್ತೆ. ಒಬ್ಬ ಭಾಷೆಯ ಅದು ಎಲ್ಲಿ ಚೆನ್ನಾಗಿ ಬದುಕಿದೆಯೋ ಅಲ್ಲಿ ಮುಳುಗಬೇಕು. ಗಣೇಶ್ ಅವರೇ, ನಾನು ಹೇಳಿದೆ, ನಾನು ಸಣ್ಣ ಪತ್ರಿಕೆ ನಡೆಸಿ ಬಾಳ್ತಾ ಇದ್ದೇನೆ. ಈ ಒಂದು ವಾಹಿನಿಗೋಸ್ಕರ ನಿಮ್ಮ ಸಂದರ್ಶನ ಮಾಡ್ತಾ ಇದ್ದೇನೆ. ನನಗೀಗ ಅನಿಸ್ಲಿಕ್ಕೆ ಹತ್ತಿದೆ, ಈ ಮಾಧ್ಯಮದ ಇವತ್ತಿನ ನಿಮಗೆ ತಿಳಿದ ಪ್ರಕಾರ ನೀವು ಮಾಧ್ಯಮದ ಜೊತೆ ಒಳ್ಳೆ ಸಂಪರ್ಕ ಇಟ್ಕೊಂಡು. ಇಲ್ಲ, ಅಷ್ಟಾಗಿಲ್ಲ ನನಗೆ. ಆದರೂ ಮಾಧ್ಯಮ ನಿಮಗೆ ಸಂಪರ್ಕದಲ್ಲಿ ಇಲ್ಲ ಅಂತ ಇಟ್ಕೊಂಡ್ರು, ಮಾಧ್ಯಮದಿಂದ, ಸಣ್ಣ ಪತ್ರಿಕೆಗಳಿಂದ, ಗ್ರಾಮಾಂತರ ಪತ್ರಿಕೆಗಳು, ಸ್ಥಳೀಯ ಪತ್ರಿಕೆಗಳಿಂದ ನೀವು ಸಾಮಾನ್ಯ ಓದುಗನಾಗಿ ಬಯಸುವುದೇನು, ನಿರೀಕ್ಷಿಸುವುದೇನು? ತುಂಬ ಗಹನವಾದ ಪ್ರಶ್ನೆ ಇದು. ಒಂದು ಸತ್ಯ ಬೇಕು, ಮಾಹಿತಿ ಬೇಕು, ನಚ್ಚುವಂಥದ್ದು ಬೇಕು. ಇದು ಅರ್ಜುನನ ಕಾಲದಿಂದ ಈ ಕಾಲದವರೆಗೂ ಎಲ್ಲರೂ ಕೇಳೋದು. ತದೇಕಂ ವದ ನಿಶ್ಚಿತ್ಯ, ಭಗವದ್ಗೀತೆಯಲ್ಲಿ ಏನ ಶ್ರೇಯೋಹಂ ಆಪ್ನುಯಾಮ್. ಯಾವುದೇ ಒಂದು ಸುದ್ದಿ ಅಂತ ಬಂದರೆ ನಚ್ಚುವಂತೆ ಇರಬೇಕು ಅಂತ, ಅದು ಸತ್ಯವಾಗಿರಬೇಕು, ಮತ್ತು ಅದು ಒಳ್ಳೆಯದನ್ನು ಕುರಿತು ಹೇಳಬೇಕು. ಒಳ್ಳೆಯದು ಸತ್ಯವೂ ಆಗಿರೋದು ಬಹಳ ಕಷ್ಟ. ಎಷ್ಟೋ ಬಾರಿ ಒಳ್ಳೆಯ ಸುಳ್ಳನ್ನು ಹೇಳ್ಬೋದು, ಅಥವಾ ಸತ್ಯ ಕಠೋರವಾಗಿರಬಹುದು.
ಹೀಗಾಗಿ ಒಳ್ಳೆಯ ಸತ್ಯ ಅದನ್ನು ನಾವು ನಿರೀಕ್ಷೆ ಮಾಡ್ತೀವಿ. ಒಳಿತನ್ನು ಗುರುತಿಸ್ತಕ್ಕಂಥದ್ದು, ಸತ್ಯವಾಗಿ ಗುರುತಿಸ್ತಕ್ಕಂಥದ್ದು ಆ ಸುದ್ದಿ ಬೇಕು. ಆ ಥರ ಚಿಕ್ಕ ಪತ್ರಿಕೆ ಆದರೆ ಬಹಳ ಒಳ್ಳೆಯದು. 20-30 ಪುಟಗಳ ಪತ್ರಿಕೆಗಿಂತ 4-5 ಪುಟ ಸಾಕು. ಡಿ ವಿ ಜಿ ಹೇಳ್ತಾರೆ ತನ್ನ ಆದರ್ಶ ಪತ್ರಿಕೆ 4 ಪುಟದ್ದು ಅಂತಂತಾರೆ. ಆ ಅಡಕ ಬೇಕು ಅದರೊಳಗೆ ಅಂತಂತಾರೆ. ಹೀಗಾಗಿ ಆ ರೀತಿಯಾದದ್ದು ಬೇಕು. ಅದು ಕಷ್ಟ ಸಿಗೋದು. ಮತ್ತು ಬೇಕಾದಂತೆ ಅದಕ್ಕೆ ಇಕ್ಕಟ್ಟುಗಳು. ನಿಮಗೆ ಗೊತ್ತಿದೆ, ಪತ್ರಕರ್ತರಾಗಿ ನಿಮಗೆ ಎಷ್ಟು ಕಷ್ಟ ಇದೆ ಅಂತ ಒಂದು ಪತ್ರಿಕೆ ನಡೆಸೋದು. ಹೀಗಾಗಿ ಓದುಗರಿಗೆ ಸಾಮಾನ್ಯ ಇರೋ ನಿರೀಕ್ಷೆಗಳನ್ನು ಪತ್ರಿಕೆ ಮುಟ್ಟಿಸೋದು ಕಷ್ಟ. ಮತ್ತು ಓದುಗರ ರುಚಿಗಳು ದಿಕ್ಕಾಪಾಲಾಗಿರುತ್ತೆ. ಈಗ ನನಗೆ ಸಾಹಿತ್ಯದ ಹೆಚ್ಚು ಬೇಕು ಅನಿಸಿದ್ರೆ ಮತ್ತೊಬ್ಬರಿಗೆ ಸಿನಿಮಾದ ಹೆಚ್ಚು ಬೇಕು ಅನಿಸುತ್ತೆ, ಇನ್ನೊಬ್ಬರಿಗೆ ಆಟದ ಹೆಚ್ಚು ಬೇಕು ಅನಿಸುತ್ತೆ. ಈ ಸಮಸ್ಯೆ ಇದ್ದೇ ಇದೆ. ಅದರ ಮಧ್ಯದಲ್ಲಿ ಒಂದು ನ್ಯಾಯ ಕೊಡಬೇಕು. ಆದರೆ ನನಗನ್ಸೋದು ಈ ಸೆಲೆಬ್ರಿಟಿಗಳು ಸಾಹಿತ್ಯದಲ್ಲಾಗಲಿ, ರಾಜಕೀಯದಲ್ಲಾಗಲಿ, ಸಿನಿಮಾ, ಕ್ರೀಡೆ ಇತ್ಯಾದಿಗಳಿಗಿಂತ ಆಚೆಗೆ ವಿಜ್ಞಾನಿಗಳು, ಅಧ್ಯಾಪಕರು, ಕೃಷಿ ಮಾಡುವವರು, ಹೀಗೆ ಎಷ್ಟೋ ಜನ ಇರ್ತಾರೆ. ಅವ್ರನ್ನ ಕುರಿತು ಮಾಡಿದ್ರೆ ಒಳ್ಳೆಯದು ಅಂತ ಅನಿಸುತ್ತೆ. ನೀವು ನಮ್ಮ ಡಿ ವಿ ಜಿ ಅವ್ರ ಬಗ್ಗೆ, ಅವ್ರ ಪತ್ರಿಕೋದ್ಯಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸಾಕಷ್ಟು ಓದಿದ್ದೆ ನೀವು. ಹಾಂ, ಅವ್ರ ಬಗ್ಗೆ ಒಂದು ಪುಸ್ತಕ. ಹೌದು, ನಿಜ. ಅದು ಅವ್ರ ಪತ್ರಿಕೋದ್ಯಮದ ಬಗ್ಗೆ ಒಂದು ಅವರ ಪತ್ರಿಕೋದ್ಯಮ ತುಂಬ ಘನವಾದ ಆದರ್ಶದ್ದಾಗಿತ್ತು. ನಾನು ಒಂದು ಕೇಳಿದ್ದೆ ಏನಂದರೆ, ಅವರು ಇಂಗ್ಲೀಷನ್ನು ಹೇಗೆ ಹೆಚ್ಚು ತಿಳ್ಕೊಂಡ್ರು ಅಂತಂದರೆ, ಅವ್ರ ಅಜ್ಜನಿಗೆ ಹಿಂದೂ ಪತ್ರಿಕೆಯನ್ನು ಓದ್ತಾ ಇದ್ದಾರೆ. ಅದರಿಂದಾಗಿ ಅವ್ರಿಗೆ ಭಾಷೆ, ಅವರು ಅವರ ಬೇರೆ ಹಿರಿಯರುಗಳಿಗೆ ಇಂಗ್ಲೀಷ್ ಪುಸ್ತಕಗಳನ್ನು, ಇಂಗ್ಲೀಷ್ ಪತ್ರಿಕೆಗಳನ್ನು ಓದಿ ಹೇಳ್ತಾ ಚಿಕ್ಕ ಹುಡುಗರಾಗಿದ್ದಾಗಲೇ ಅವ್ರಿಗೆ ಬಂತು ಅಂತ ಅವರು ಬರ್ಕೊಂಡಿದ್ದಾರೆ. ಹೌದು. ಆಮೇಲೆ ಅವರು ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ ಎರಡರೊಳಗೂ ಪತ್ರಕರ್ತರಾಗಿದ್ದರು. ಅತ್ಯುತ್ತಮವಾದ ಭಾಷೆ ಬಳಸ್ತಾ ಇದ್ದರು. ಈಚೆಗೆ ಇದುವರೆಗೂ ನಮಗೆ ಸಿಗದಂತೆ ಇದ್ದಂಥ ಅವರ ಇಂಗ್ಲೀಷಿನ ಬರವಣಿಗೆ, ಪತ್ರಕರ್ತರಾಗಿ ಮಾಡಿದ ಬರವಣಿಗೆ ಪ್ರಧಾನವಾಗಿ, ಅದನ್ನೆಲ್ಲವನ್ನು 11 ಸಂಪುಟಗಳಾಗಿ ತರೋದಾಗಿದೆ. ಈಗ ಕೊನೆಯ ಸಂಪುಟ ಬರಲಿದೆ. ಇನ್ನಷ್ಟು ಸಂಪುಟಗಳು ಬಂದಿವೆ. ಡಿ ವಿ ಜಿಯವರ ಸಮಗ್ರ ಇಂಗ್ಲೀಷ್ ಬರವಣಿಗೆ ಉಪಲಬ್ಧ ಇರೋದು ನಿಮ್ಮ ಭಾರತೀಯ ಇಲ್ಲ, ಗೋಖಲೆ ಸಂಸ್ಥೆಯಿಂದಲೇ ಬರ್ತಾ ಇದೆ. ಡಿ ವಿ ಜಿಯವರ ಸಂಸ್ಥೆಯಿಂದಲೇ. ಅವರ ಪ್ರಿಯ ಶಿಷ್ಯರಾಗಿದ್ದ SR ರಾಮಸ್ವಾಮಿಯವರು, ಅವರು ದೊಡ್ಡ ಪತ್ರಕರ್ತರ ತಾನೆ, ಅವರು ಸಂಪಾದಕತ್ವದಲ್ಲಿ, ನನ್ನ ಜೊತೆ ಈಗ ಇಲ್ಲಿ ಬಂದಿರತಕ್ಕಂಥ ಮತ್ತೊಬ್ಬ ಸ್ನೇಹಿತನೂ ಸಹ ಸಂಪಾದಕ ಶಶಿಕಿರಣ್ BN ಅಂತ, ಅವರಿಬ್ಬರು ಸೇರಿ ಮಾಡ್ತಿದ್ದಾರೆ. ಅದನ್ನೆಲ್ಲ ಆ ಪುಸ್ತಕಗಳನ್ನು ನೋಡಿದಾಗ ಗೊತ್ತಾಗುತ್ತೆ ಅವರ ಪತ್ರಕರ್ತರ ಜೀವನ ತುಂಬ ಮುಳ್ಳಿನ ಹಾದಿ, ಬಹಳ ಕಷ್ಟ ನಿಷ್ಠುರಗಳ ಹಾದಿ. ನೀವು ಅದರಲ್ಲಿ ಒಂದು ಬರೆದಿದ್ರಿ ನೋಡಿ, ಅವರ ತೀರ್ ಹೋದ ಮೇಲೆ ಅವರ ಚೆಕ್ಗಳು. ಹೌದು, ಅದ್ರ ಬಗ್ಗೆ. ಅದೇ, ಅವರು ಯಾರ ಸ್ನೇಹವನ್ನು ಎನ್ಕ್ಯಾಶ್ ಮಾಡಿಸ್ಕೊಳ್ಳಿಲ್ಲ, ಯಾರ ಚೆಕ್ಗಳನ್ನು ಎನ್ಕ್ಯಾಶ್ ಮಾಡಿಸ್ಕೊಳ್ಳಿಲ್ಲ. ಈ ಥರ ಪತ್ರಕರ್ತ ಬದುಕೋದು ಬಹಳ ಕಷ್ಟ. ಅವರಿಗೆ ಅವರ 80ನೇ ವಯಸ್ಸಿನಲ್ಲಿ, ಈಗ 60 ವರ್ಷಗಳ ಕೆಳಗೆ ಎಲ್ಲರೂ ಸೇರಿ ಸಮಾಜ ಅವರಿಗೆ 1 ಲಕ್ಷ ರೂಪಾಯಿಯ ಗೌರವಧನ ಕೊಟ್ಟು ಒಂದು ಸನ್ಮಾನ ಮಾಡಿದಾಗ ಅಷ್ಟು ದುಡ್ಡನ್ನು ಅವರು ದಾನ ಮಾಡಿಬಿಟ್ರು. ಮರುದಿವಸದ ಕಾಫಿಗಾಗಿ ಸಾಲ ಮಾಡಿದ್ರು. ಮನೆಗೆ ಬಂದವರಿಗೆ ಯಾರಿಗೂ ಕಾಫಿ ಮಾಡಿಕೊಡೋದಕ್ಕೋಸ್ಕರ ಅಂಗಡಿನಲ್ಲಿ ಸಾಲದ ಲೆಕ್ಕ ಬರೆಸಿದ್ರು ಅಂತ ಕೇಳಿದ್ದೀನಿ. ಅದನ್ನು ಮತ್ತೊಬ್ಬ ಪತ್ರಕರ್ತರಾಗಿದ್ದಂಥ ER ಸೇತುರಾಮ್ ಅವರು ಬರೆದಿದ್ದಾರೆ. ಅಂದರೆ ಇದು ತುಂಬ ತುಂಬ ಆದರ್ಶ, ಊಹೆ ಮಾಡ್ಕೊಳ್ಳೋಕ್ಕೂ ಆಗದೆ ಇರುವಂಥ ದೊಡ್ಡದಾದ ಸ್ಥಿತಿ. ಆದರ್ಶವಾದಿ ಮತ್ತು ವಾಸ್ತವದಲ್ಲಿ ಹೌದು, ಅಷ್ಟು ಸರಳತೆ ಇಟ್ಕೊಂಡವ್ರು ಭಾಳ. ಹೌದು. ಈಗ ಕೊನೆಯ ಪ್ರಶ್ನೆ ಏನಂದರೆ, ನಮ್ಮ ಹಳ್ಳಿಗಳೆಲ್ಲ ಈಗ ಖಾಲಿ ಆಗ್ತಾ ಇದೆ. ಒಂದು ನಗರದತ್ತ ನಿರುದ್ಯೋಗವಾದಂಥ ಒಂದು ಯುವ ಜನತೆ, ಯಾವ ವೃತ್ತಿ ಸಿಗದೆ ಚಡಪಡಿಸುವವರು, ಹುಡುಕಾಡುವವರು ಎಲ್ಲರೂ ತುಂಬಿದ್ದಾರೆ. ಇದರ ನಡುವೆ ಅವರ ಬದುಕೇ ಅಭದ್ರವಾಗಿರುವಾಗ ಅವರು ತಂದೆ ತಾಯಿಗಳನ್ನು ನೋಡ್ಕೊಳ್ಳೋದು ಇವೆಲ್ಲ ತುಂಬ ಕಷ್ಟ ಆಗುತ್ತೆ. ಈ ಬಸವಳಿಯುತ್ತಿರುವಂಥ ಯುವ ಜನತೆ ಜೊತೆಗೆ ಅವರು ಹಳ್ಳಿಯನ್ನು ಬಿಟ್ಟು ಪಟ್ಟಣಕ್ಕೆ ಹೋಗ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಅನಾಥರಂತಾಗುತ್ತಿರುವ ಈ ವೃದ್ಧರ ಕುರಿತು ನಿಮ್ಮ ನಿಲುವುಗಳನ್ನು ಹೇಳ್ಬೋದು. ಬಹಳ ಬಹಳ ದುಃಖದ ಸ್ಥಿತಿ. ಇದು ಬರೀ ಹಳ್ಳಿಗಳಿಗೆ ಮಾತ್ರವಲ್ಲ. ನಾನು ಹಿಂದೆ ಈ ಶರಾವತಿಯ ಹಿನ್ನೀರಿನ ಮುಳುಗಡೆ ಪ್ರದೇಶಗಳಲ್ಲಿ ಈ ಕೆಲವೆಲ್ಲ ಜಾಗಗಳು ಯಾವುದಿದ್ದವು, ನಮ್ಮ ಹಂಸಗಾರು, ಬಚ್ಚಗಾರು, ಆ ಥರ ಪ್ರದೇಶಗಳಲ್ಲಿ ಮುಳುಗಡೆಗೆ ಒಳಗಾದಂಥ ಜಾಗಗಳು ಹಲವಾರು ಕಡೆಗಳಲ್ಲಿ ನಾನು ಓಡಾಡಿ ನೋಡಿದ್ದೀನಿ. ಊರೆಲ್ಲ ವೃದ್ಧರೇ. ಬದುಕನ್ನು ಕಂಡುಕೊಳ್ಳೋದಕ್ಕೆ ಬೇರೆ ಬೇರೆ ಕಡೆಗಳಿಗೆ ಹೋಗ್ತಾರೆ. ನಾನು ಉತ್ತರ ಕನ್ನಡ, ದಕ್ಷಿಣ ಕನ್ನಡಗಳಲ್ಲಿ ಮಾತ್ರವಲ್ಲದೆ ನಮ್ಮ ಬಯಲುಸೀಮೆನಲ್ಲೂ ಹಳ್ಳಿಗಳಲ್ಲಿ ನೋಡಿದ್ದೀನಿ. ಪೂರ್ತಿ ಹಳ್ಳಿಗಳು ಗುಳೆ ಇದ್ದದ್ದು. ಬೆಂಗಳೂರಿನಲ್ಲೇ ಅಂಥದ್ದಾಗಿದೆ.
ನನ್ನ ಜೊತೆಗೆ ಇಂಜಿನಿಯರಿಂಗ್ ಓದಿದ ಎಷ್ಟೋ ಜನ ಬೇರೆ ದೇಶಗಳಿಗೆ ಬೇರೆ ಕಡೆಗೆ ಹೊರಟೋಗಿ ಅವರ ತಂದೆ ತಾಯಿಗಳು ಇಲ್ಲಿಯೇ ಉಳ್ಕೊಂಡ್ರು. ಈಗ 40 ವರ್ಷಗಳ ಕೆಳಗೆ ಅವ್ರಿಗೆ ತುಂಬ ಸಂತೋಷ ಇತ್ತು, ಮಕ್ಕಳು ಒಳ್ಳೆ ಬದುಕನ್ನು ಕಾಣ್ತಾ ಇದ್ದಾರೆ ಅಂತ. ಈಗ ಎಷ್ಟೋ ಜನ ಇಲ್ಲ, ಮತ್ತು ಇದ್ದವರಿಗೆ ತುಂಬ ನೋವು, ಬಹಳ ಕಷ್ಟ. ಪುಣ್ಯಕ್ಕೆ ಇನ್ನು ಮುಂದೆ ಸ್ವಲ್ಪ ಪರಿಸ್ಥಿತಿ ಮಾರ್ಪಡಬಹುದು. ಭಾರತದ ಆರ್ಥಿಕತೆ ಚೆನ್ನಾಗಿ ಆಗ್ತಾ ಇದೆ ಒಂದು, ಮತ್ತು ನಿಂತಲ್ಲಿಯೇ ಉದ್ಯೋಗ ಮಾಡುವುದಕ್ಕೆ ನನ್ನ ಕೆಲವು ಸ್ನೇಹಿತರೆಲ್ಲ ಈಗ ಮನೆಯಿಂದಲೇ ಉದ್ಯೋಗ ಮಾಡ್ತಾ ಇದ್ದಾರೆ, ಅದು ಬರ್ತಿದೆ. ಕೆಲವರು ಉತ್ತರ ಕನ್ನಡದವರು ಹಾಗೆ ಮಾಡ್ತಾ ಇದ್ದಾರೆ. ಅಂಥ ಒಬ್ಬ ತರುಣ ಮಿತ್ರ ಇಲ್ಲಿ ಬಂದಿದ್ದಾನೆ ಇವತ್ತು, ಮಂಜುನಾಥ್ ಹೆಗಡೆ ಅಂತ. 3 ವರ್ಷ 4 ವರ್ಷದಿಂದಲೂ ಮನೆಯಲ್ಲಿಯೇ ಶಿರ್ಸಿ ಹತ್ತದ ಹಳ್ಳಿ, ಅಲ್ಲಿಂದಲೇ ಮಾಡ್ತಾ ಇರೋದು, ತಂದೆ ತಾಯಿಗಳ ಜೊತೆಗೇ ಇದ್ದಾನೆ ಆ ಹುಡುಗ. ಹೀಗೆ ಈ ರೀತಿಯಾಗಿ ಯೌವನ ಮತ್ತೆ ಹಳ್ಳಿಗಳಿಗೆ ಬರುವಂತೆ ಆಗ್ತಾ ಇದೆ ಅನಿಸುತ್ತೆ. ಅದು ವ್ಯಾಪಕವಾದ ರೀತಿ ಆಗಬೇಕು. ಈ ಕರೋನಾ ಕಾಲದಲ್ಲಿ ಈ ಒಂದು ತಿರುವು ಬಂತು, ಮತ್ತೆ ಅದನ್ನು ಅರ್ಥಪೂರ್ಣವಾಗಿ ಉಳಿಸಿಕೊಂಡ್ರೆ ಆದೀತು ಅಂತ ಅನಿಸುತ್ತೆ. ಮತ್ತು ಇವತ್ತಿನ ಈ ಅಧಿಕಾರದ ಹಿಂದೆ ಇದ್ದಂಥ ರಾಜಕಾರಣದ ಕುರಿತು ಸುಮ್ಮನೆ ಕಷ್ಟ, ಭಾಳ ಕಷ್ಟ. ನನಗೆ ಸ್ವಲ್ಪವೂ ಇಷ್ಟವಾಗೋದಿಲ್ಲ. ಏನಂದರೆ ಸೇವೆಗೆ ಪ್ರತಿಫಲ ಇಲ್ಲ ಅಂತ DVG ಹೇಳ್ತಾ ಇದ್ರು. ಈ ಅರ್ಥದಲ್ಲಿ ಯಾರೂ ಸಾರ್ವಜನಿಕ ಸೇವೆ ಮಾಡ್ತಾ ಇಲ್ಲ. ಅಲ್ಲಿ ಇರೋರಲ್ಲಿ ಯಾರು ಒಳ್ಳೆಯವರು ಅಂತ ತರತಮ ಮಾಡಿಕೊಳ್ಬೇಕಷ್ಟೆ. DVG ಬರೀತಾರೆ, ಅವ್ರಿಗೊಬ್ಬರು ಹಿರಿಯರಿದ್ದರು, ಬಾಲ ಸರಸ್ವತಿ ಅಂತ ಅವರ ಹೆಸರು, ಸಂಸ್ಕೃತ ವಿದ್ವಾಂಸರು. ಅವ್ರ ಬಟ್ಟೆಗಳನ್ನು ಎಂದೂ ಒಗೆಯೋಕ್ಕೆ ಹಾಕ್ತಾ ಇರಲಿಲ್ವಂತೆ, ತೊಳೆಯೋದಿಲ್ಲ, ಬಟ್ಟೆ ತೊಳೆಯೋದಿಲ್ಲ, ಎಲ್ಲ ಬಳಸಿ ಅದನ್ನು ಕೊಳೆ ಬಟ್ಟೆನ ಮೂಲೆಯಲ್ಲಿ ಇಡೋದು. ಎಲ್ಲಿಗಾರು ಹೋಗಬೇಕು ಅಂದರೆ ಆ ಎಲ್ಲ ಬಟ್ಟೆ ರಾಶಿ ಇಟ್ಟು ಯಾವುದು ಇದ್ದಿದ್ರೊಳಗೆ ಕಡಿಮೆ ಕೊಳೆಯೋನೋ ಅದನ್ನು ಹಾಕ್ಕೊಂಡು ಹೋಗೋರಂತೆ. ನಾವು ಹಾಗೆ ಕಡಿಮೆ ಕೊಳೆಯವ್ರನ್ನ ಆಯ್ಕೆ ಮಾಡಬೇಕು ಆಗಿದೆ. ಅಂತೂ ನಾವು ಕೊನೆಯ ಹಂತಕ್ಕೆ ಬಂದ್ವಿ. ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ, ನೀವು ಮತ್ತೆ ನಮ್ಮ ಉತ್ತರ ಕನ್ನಡಕ್ಕೆ ಖಂಡಿತ ಬರ್ತೀನಿ. ನಿಮ್ಮ ಸಾನ್ನಿಧ್ಯ ಮತ್ತು ದೊಡ್ಡ ಮಾತು. ನಮ್ಮ ಇಡೀ ಉತ್ತರ ಕನ್ನಡದ ಸಾರಸ್ವತ ಲೋಕದ ಸಾಂಸ್ಕೃತಿಕ ವಿಶ್ವಾಸಕ್ಕೆ ಆಭಾರಿ. ಜನರಿಗೆ ಒಂದು ರೋಮಾಂಚನವನ್ನು, ಒಂದು ಪ್ರೀತಿಯ, ದೊಡ್ಡ ಮಾತು, ಒಂದು ಸಂಭ್ರಮವನ್ನು ತರಲಿ. ನಿಮಗೆ ನಮ್ಮ ಉತ್ತರ ಕನ್ನಡದ ಹೆಮ್ಮೆಯ ಒಂದು ಶಿವರಾಮ ಹೆಗಡೆ ಪ್ರಶಸ್ತಿ ದೊರೆತಾ ಇರೋದಕ್ಕೆ ನಮ್ಮ ವಾಹಿನಿ ಪರವಾಗಿ ನಿಮಗೆ ಆರ್ಥಿಕವಾದ ಕೃತಜ್ಞತೆಯನ್ನು ಸಲ್ಲಿಸಿ, ನನ್ನ ಭಾಗ್ಯ. ಮತ್ತೆ ನೀವು ನಮಗೆ ಇಂಥ ಒಂದು ಚಿತ್ರಕೂಟದಲ್ಲೇ ನನಗೆ ಅದು ನನ್ನ ಸ್ನೇಹಿತ ರಾಮಚಂದ್ರನಿಂದ ಆಯಿತು. ಅವರ ದಯೆಯಿಂದ ನಾನು ಆಕಸ್ಮಿಕವಾಗಿ ಬರುವಂತಾಗಿ ನಿಮ್ಮನ್ನು ಭೇಟಿಯಾಗಿದ್ದು ನನಗೂ ತುಂಬ ಸಂತೋಷದ ಸಂಗತಿ.